नमस्कार, स्वागत है आपका पल्स 24 न्यूज में और मैं हूं आपके साथ सपना पांडे। हुबली धारवाड़ के लोग बीआरटीएस चिगरी बस का कड़ा विरोध कर रहे हैं। इन बसों की गुणवत्ता खराब होने के कारण यात्रियों और सड़क पर चलने वाले लोगों में डर है। बसों में तकनीकी खराबी की कई घटनाएं सामने आई है, जिसमें गियर बॉक्स और स्टीयरिंग रॉड की खराबी शामिल है। अब बीआरटी चिगरी शहर वासियों के लिए सचमुच एक परेशानी बनती जा रही है। बसों की बेहद घटिया क्वालिटी के कारण यात्रियों और सड़क पर चलने वाले लोगों में यह डर घर करने लगा है कि कब कहां यह चिगरी खराब हो जाए। और जरूरी स्पेयर पार्ट्स खराब होने के कारण हर दिन औसतन 5-7 बसें सड़क पर खराब हो रही है। इन्होंने यह कहकर प्रचार करवाया कि यह राज्य की एकमात्र परियोजना है जो कम दामों पर लग्जरी परिवहन सेवाएं प्रदान करती है। लेकिन इन लग्जरी बसों का असली रंग एक एक करके सामने आ रहा है। यह कोई रहस्य नहीं है कि शहर के लोगों की नज़र में शुरुआत में वॉल्वो बसों के रूप में खरीदी गई ये बसें चीन में बनी हैं। ಈಗ BRTS ಕಾರ್ಯಾಚರಣೆ ಬಗ್ಗೆ ಕಳೆದ 2 ದಿನ ಹಿಂದೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ರಿವ್ಯೂ ಮಾಡಿದ್ರು. ಅಲ್ಲಿ ಏನು ಸಮಸ್ಯೆ ಇದೆ, ತಾಂತ್ರಿಕ ಬಸ್ಗಳಲ್ಲಿ ಏನು ತಾಂತ್ರಿಕ ಸಮಸ್ಯೆ ಇದೆ ಮತ್ತು ಅಲ್ಲಿ ಲೇನ್ಸಲ್ಲಿ ಏನು ಸಿವಿಲ್ ಇಶ್ಯೂಸ್ ಏನಿದೆ ಅನ್ನೋದ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ಚರ್ಚೆ ಮಾಡಿದರು. ನಮ್ಮ ಬಸ್ಸುಗಳಿಗೆ ಸಂಬಂಧಪಟ್ಟು ಏನೇನು ಸಮಸ್ಯೆ ಆಗಿದೆ, ಅದಕ್ಕೆ ನಾವೇನು ಕ್ರಮ ತಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಹೇಳಿದ್ದೀವಿ. ಮತ್ತು ಈಗ ಶನಿವಾರ ಅವರು ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಆಮೇಲೆ ಬಿಡಿ ಭಾಗಗಳು ಸಿಗ್ತಲ್ಲ, ಎಲ್ಲಾದರೂ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಈಗ ವೋಲ್ವೋ UD ಬಸ್ಸಸ್ ಏನು ನಮಗೆ ಸ್ಪೇರ್ ಪಾರ್ಟ್ಸ್ ಸಿಗೋದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು. ಇದು ಲಾಸ್ಟ್ ಘಟನೆ ಏನಾಯಿತು, JSS ಘಟನೆ ಆಗಿದ ನಂತರ ನಾವು ಸರ್ಕಾರ ಕಾರ್ಯದರ್ಶಿ ಅವ್ರಿಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೀವಿ. ಅವರ ಅಧ್ಯಕ್ಷತೆಯಲ್ಲಿ ವೋಲ್ವೋ ರೆಪ್ರೆಸೆಂಟೇಟಿವ್ಸನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದರು. ಏನು ಈಗ ನಮ್ಮದು ಸ್ಪೇರ್ ಪಾರ್ಟ್ಸ್ ರಿಕ್ವೈರ್ಮೆಂಟ್ ನಾವು ಏನು ಕೊಡ್ತಾ ಇದ್ದೀವಿ ಅದನ್ನು ಕೂಡಲೇ ಅವರು ನಮಗೆ ಸರಬರಾಜು ಮಾಡಬೇಕು ಅಂತ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ನಾವು ಆದ ನಂತರ ನಮ್ಮ ಹಂತದಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಸೊ ಸಪ್ಲೈ ಮಾಡ್ತೀವಿ, ಸೆಪ್ಟೆಂಬರ್ ಒಳಗೆ ಎಲ್ಲ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ನೋಡ್ತೀವಿ. ಚೈನಾ ಬಸ್ ಅದು ಇದು ಪರ್ಟಿಕ್ಯುಲರ್ ವೋಲ್ವೋ ನಮ್ಮಲ್ಲಿ ವೋಲ್ವೋ ಬಸ್ಸಸ್ ಎಲ್ಲ ಇದೆ, ನಮ್ಮಲ್ಲಿ ಮಾತ್ರ ಇಲ್ಲ. KSRTC KKRTC ಎಲ್ಲ ಇರ್ತದೆ. ಬಟ್ ಈ ಪರ್ಟಿಕ್ಯುಲರ್ ಬಸ್ಸಸ್ ಏನಿದೆ ಅದು ಒಂದು ಕೊಲಾಬ್ರೇಷನಲ್ಲಿ ತೊಗೊಂಡಿದ್ದಾರೆ. ಆ ಕಂಪನಿ ಜೊತೆ ಈಗ ಅವ್ರದ್ದು ಇದು ಇಲ್ಲ, ಪಾರ್ಟ್ನರ್ಶಿಪ್ ಇಲ್ಲ ಅನ್ನೋದಕ್ಕೆ ಅವ್ರಿಗೆ ಸಪ್ಲೈಯಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅವರು ವೋಲ್ವೋದವರು ಹೇಳ್ತಿದ್ದಾರೆ. ವೋಲ್ವೋಗೆ ನಾವು ಈಗ ಎವ್ರಿ ಮಂತ್ ಸತತವಾಗಿ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಮ್ಗೆ ಏನು ಬೇಕು, ಏನೇನು ಸಮಸ್ಯೆ ಆಗ್ತಾ ಇದೆ, ಏನು ಇನ್ಸ್ಪೆಕ್ಷನ್ ಮಾಡಬೇಕು, ಯಾವ ಸಪ್ಲೈ ಇಶ್ಯೂ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎವ್ರಿ ಮಂತ್ ಆಗ್ತಾ ಇದೆ. ಸಚಿವರಿಗೂ ನಿನ್ನೆ ನಾವು ಬೆಂಗಳೂರಿಗೆ ಹೋಗಿದ್ದೀವಿ. ಆವಾಗಲೂ ಸಚಿವರು ಇದ್ರ ಬಗ್ಗೆ ಚರ್ಚೆ ಮಾಡಿದರು. ಏನಾಗ್ತಾ ಇದೆ, ಯಾಕೆ ಸಮಸ್ಯೆ ನಾವು ಹೇಳಿದ್ದೀವಿ. ಇದು ನಗರಾಭಿವೃದ್ಧಿ ಇಲಾಖೆಯಿಂದ ಖರೀದಿ ಮಾಡಿರುವ ಬಸ್ಸುಗಳು ಕಾರ್ಯಾಚರಣೆಗೋಸ್ಕರ ವಾಯವ್ಯ ಸಂಸ್ಥೆಗೆ ಕೊಟ್ಟಿದ್ದರು. ಬಟ್ ಹಿಂದಿನಕ್ಕಿಂತ ಈಗ ನಮಗೆ ಆಗ್ತಾ ಇರೋ ತಾಂತ್ರಿಕ ಸಮಸ್ಯೆಗಳಿಗೆ ನಮಗೆ ವೋಲ್ವೋದವರು BRTS ಅವರೆಲ್ಲ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ನಾವು ಈ ಬಿಟ್ಟು 5200 ಬಸ್ ಓಡಿಸ್ತಾ ಇದ್ದೀವಿ, ಎಲ್ಲೂ ಕೂಡ ನಮಗೆ ಇಷ್ಟೊಂದು ತೊಂದರೆ ಆಗ್ತಿಲ್ಲ. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ ಬಸ್ಸಲ್ಲಿ ಮಾತ್ರ ನಮಗೆ ಆಗ್ತಾ ಇರೋ ತೊಂದರೆಯನ್ನು ನಾವು ಸರ್ಕಾರ ಗಮನಕ್ಕೂ ತಂದಿದ್ದೀವಿ. 100 ಬಸ್ 85 ಕೋಟಿ, ಒಂದು ಬಸ್ 85 ಲಕ್ಷ ಅನಿಸುತ್ತೆ ಅಪ್ರಾಕ್ಸಿಮೇಟ್. ನಾರ್ಮಲ್ ಆಗಿ ನಾವು ಹಾಗೆಲ್ಲ ಇಲ್ಲ, ಅಷ್ಟು ಕೆಟ್ಟದಾಗಿ ಇಲ್ಲ ಪರಿಸ್ಥಿತಿ. ನಾರ್ಮಲ್ ಆಗಿ ಬಸ್ಸಸ್ ಏನು ಬ್ರೇಕ್ ಡೌನ್ ರೇಟ್ಸ್ ಇದೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿದೆ ಇದರಲ್ಲಿ. ಬಟ್ ನೀವು ಆಕ್ಸಿಡೆಂಟ್ಸ್ ನೋಡಿದರೆ ನಮ್ಮ ಇಡೀ ಕರ್ನಾಟಕ ಅದು ನೋಡಿದರೆ ಇಲ್ಲಿ ಮಾತ್ರ ಆಗ್ತಾ ಇದೆ ಅಂತ ಏನೂ ಇಲ್ಲ. ಬಟ್ ಇಲ್ಲಿ ಏನು ಬ್ರೇಕ್ ಡೌನ್ಸ್ ಇದೆ ಅದನ್ನು ಕಡಿಮೆ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಸೊ ಅದನ್ನ ಕಡಿಮೆ ಮಾಡಬೇಕನ್ನೋದು ನಮ್ಮದು ಉದ್ದೇಶ. ಇಷ್ಟು ಬ್ರೇಕ್ ಡೌನ್ಸ್ ಆಗಬಾರ್ದು, ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಜಿನ್ ಫೇಲಿಯರ್ ಆದರೆ ಗಾಡಿ ಹೊರಗಡೆ ಬರಲ್ಲ. ಬಟ್ ಲೇನಲ್ಲಿ ನಮಗೆ ಆಗ್ತಾ ಇರೋ ಸಮಸ್ಯೆ V-ಬಾರ್ ಕಟ್ ಆಗೋದು, ಆ ಒಂದು ಇಶ್ಯೂ ಆಗ್ತಾ ಇದೆ ನಮಗೆ, ಅಥವಾ ಬ್ರೇಕ್ ಡೌನ್ ಆಗೋದು, 2 ಇಶ್ಯೂಸ್ ಆಗ್ತಾ ಇರೋದು. ಆ V-ಬಾರ್ ಕಟ್ ಆಗೋದು ನಮಗೆ ಸ್ವಲ್ಪ ಗಂಭೀರವಾದ ವಿಷಯ, ಯಾಕಂದರೆ ಆವಾಗ ಗಾಡಿ ಕಂಟ್ರೋಲ್ ಸಿಗೋದಿಲ್ಲ. ಸೊ ಅದನ್ನು ಮಾತ್ರ ನಾವು ಈಗ ಅದನ್ನು ಅಡ್ರೆಸ್ ಮಾಡೋದು ನಮ್ಮ ಫಸ್ಟ್ ಪ್ರೈಮರಿ ಉದ್ದೇಶ ಇದೆ. ಅದನ್ನು ನಾವು ತಿಳಿಸ್ತಾ ಇದ್ದೀವಿ. ಅದನ್ನು ಸರಿ ಮಾಡಿಸಿದ್ರೆ ನಡೀತದೆ.
ಅದು ಸರ್ಕಾರ ಮಟ್ಟದಲ್ಲಿ ತೊಗೊಳ್ಬೇಕಾಗಿರೋ ಡಿಸಿಷನ್. ಆ ಡಿಸಿಷನ್ ನಾವು ನಮ್ದು ಅದರಲ್ಲಿ ಏನೂ ಇಲ್ಲ. ನಾವು ಈಗ ಕೊಟ್ಟಿರುವ ಬಸ್ಸನ್ನು ಸರಿಯಾಗಿ ನಡೆಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. उत्तर पश्चिम परिवहन निगम की बसों में गियर बॉक्स और अन्य पार्ट्स की खराबी एक बड़ी समस्या है। 2 से 3 लाख किमी के भीतर ही गियर बॉक्स खराब हो जाना और वी स्टे बार टूटने से दुर्घटनाएं हुई है। वॉल्वो कंपनी पर सवाल उठ रहे हैं। 10 वाहनों के गियर बॉक्स, 12 बसों के फ्रंट हब और 14 बसों के वी स्टे बार बदले जा चुके हैं। ಹುಬ್ಬಳ್ಳಿ ಧಾರವಾಡ ಹುಲಿನಗರದಲ್ಲಿ 2018ಕ್ಕೆ ಏನು BRTC ಬಸ್ ಬಂತು. ಈ BRTC ಬಂದಿದ್ದು ಹುಬ್ಬಳ್ಳಿ ಧಾರವಾಡ ಹುಲಿನಗರದಲ್ಲಿ 11 ಲಕ್ಷ ಜನಸಂಖ್ಯೆ ಭಾಳ ಖುಷಿಯಾಗಿ ಓಡಾಡಿದರು. ಧಾರವಾಡಕ್ಕಾಗಿರ್ಬೋದು, ನವನಗರ ಆಗಿರ್ಬೋದು, ಜಲ್ದಿ ಹೋಗಿ ಜಲ್ದಿ ಮುಟ್ಟಿ ಜಲ್ದಿ ಕೆಲಸ ಮುಗಿಸ್ಕೊಂಬರ್ತೀವಿ ಅಂದ್ಕೊಂಡಿದ್ರು. ಆದರೆ ಇದು ಅವೈಜ್ಞಾನಿಕ ಒಂದು ಬಸ್ ಅಂತ ನಮಗೆ ಈಗೀಗ ಗೊತ್ತಾಗ್ತಾ ಇದೆ. ಈ ಬಸ್ಸಿನಲ್ಲಿ ಸಾರ್ವಜನಿಕವಾಗಿ ಒಳ್ಳೆಯ ಒಂದು ಅಭಿಪ್ರಾಯದಿಂದ ಓಡಾಡ್ತಿದ್ರು. ಹಾಗೆ ಈಗ ಒಳ್ಳೆಯ ಕೆಟ್ಟ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ಆಗ್ತಿದ್ದಾವ, ಪಾಠಗಳು ಬೀಳ್ತಿದ್ದಾವ. ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಶೆರೆ ಅಂಗಡಿ ಒಳಗೆ ಹೋಗ್ತಿದ್ದಾವ, ಎಲ್ಲಿ ಬೇಕಾದ್ರೆ ಮ್ಯಾಗಿಂದ ತೆಳಗೆ ಬೀಳ್ತಿದ್ದಾವ. ಹೀಗಾಗಿ ಕಾಲೇಜ್ ಸ್ಟೂಡೆಂಟ್ಗಳಿರ್ಬೋದು, ಇವು ಮತ್ತು ವಯಸ್ಸಾದಂಥ ಜನ ಇರ್ಬೋದು, ಇವತ್ತು 10 ಮಂದಿ ಈ ಬಸ್ಸಿಗೆ ಸತ್ತು ಹೋಗಿದ್ದಾರೆ. ಇದಕ್ಕೆ ಯಾವುದೋ ಇನ್ನೂ ರೀತಿ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಈ BRTC ಬಸ್ಸನ್ನು ಏನು ಸಪ್ರೇಟ್ ರಸ್ತೆ ಮಾಡಿದ್ರು ಕೂಡ 10 ಆಕ್ಸಿಡೆಂಟ್ ಆಗಿ 100 ಮಂದಿ ಸತ್ತು ಹೋದರು. ಹೀಗಾಗಿ ಇನ್ನು ಮತ್ತು ಇದಕ್ಕಾಗಿ ಏನಿದೆ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ BRTC ಸಂಪೂರ್ಣ ಬಂದಾಗಬೇಕು. ಸಾರ್ವಜನಿಕವಾಗಿ ನಾಲ್ಕು ರಸ್ತೆ ಮಾಡಿ ಮುಕ್ತವಾಗಿ ರಸ್ತೆ ಓಡಾಡುವಂಥ ರಸ್ತೆ ಆಗಬೇಕು. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಶ್ರೀ ಸಿದ್ಧಾರೂಢ ಆಶೀರ್ವಾದದಿಂದ ಭಾಳ ನೆಮ್ಮದಿಯಾಗಿ ಜನ ಓಡಾಡ್ತಿದ್ದಾರೆ. ಈ ಚಿಗರಿ ಬಸ್ ಬಂದ ಮೇಲೆ 10 ಮಂದಿ ಸತ್ತಿದ್ದಾರೆ, 10 ಮಂದಿ ಅನಾಥ ಆಗಿದ್ದಾರೆ. ಹಾಗಾಗಿ ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ, ತಕ್ಷಣ ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಕೂಡಲೇ ಗಮನಿಸಿ ಇದನ್ನು ಒಂದು ಮೀಟಿಂಗ್ ಮಾಡಿ ಈ ಬಸ್ಸನ್ನು ರದ್ದು ಮಾಡಿ ಬೇರೆ ಬಸ್ ತರಬೇಕಂತ ವಿನಂತಿ ಮಾಡ್ತೇನೆ. ಸರ್, ಈ ಸದ್ಯ ಬಿಡಿ ಭಾಗಗಳು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಬಸ್ಸೇ ಇರೋದು ಚೈನಾದು, ಚಿಗರಿ ಇರೋದು ನಮ್ಮದು. ಅವರು ಚೈನಾದಲ್ಲಿ ಸಾಕಿರುವಂಥ ಚಿಗರಿ, ನಮ್ಮಲ್ಲಿ ಕಾಡಿನಲ್ಲಿ ಬಂದಂಥ ಚಿಗರಿಗಳು. ಆದರೆ ಚಿಗರಿ ಇಟ್ಟುಕೊಂಡು ಏನಿವತ್ತು ಚೈನಾ ಬಸ್ ಅಂತಂದಿದ್ದಾರೆ, ಆ ಬಸ್ಸಿಗೆ ಯಾವುದೇ ರೀತಿ ಪೇರ್ಸ್ಪಾಟ್ ಸಿಗ್ತಿಲ್ಲ. ಹೀಗಾಗಿ ಎಲ್ಲಿ ಬೇಕಾದಲ್ಲಿ ಆಕ್ಸಿಡೆಂಟ್ ಆಗಿ ಸಾರ್ವಜನಿಕರು ಸಾಯಿಸುವಂಥ ಬಸ್ಗಳಾಗಿದ್ದಾವೆ. ಸಂಬಂಧಪಟ್ಟ ಜಿಲ್ಲಾ ಎಲ್ಲ ಅಧಿಕಾರಿಗಳು ಇದನ್ನು ಮೀಟಿಂಗ್ ಮಾಡಿ ಸರ್ಕಾರ ಗಮನಕ್ಕೆ ತಂದು ರದ್ದು ಮಾಡಿ ಬೇರೆ ಬಸ್ ಹಾಕಬೇಕಂತ ವಿನಂತಿ ಮಾಡ್ತೇನೆ. चिगारी बसों में बड़ी संख्या में तकनीकी समस्याएं आ रही है, जो वॉल्वो और एक चीनी कंपनी की तरफ से संयुक्त रूप से प्रदान की गई है। इन समस्याओं के चलते स्पेयर पार्ट समय पर उपलब्ध नहीं हो पा रहे हैं। वॉल्वो कंपनी को इन समस्याओं का समाधान करने के लिए तत्काल कार्रवाई करनी चाहिए और स्पेयर पार्ट की उपलब्धता सुनिश्चित करनी चाहिए। ಹುಬ್ಬಳ್ಳಿ ಧಾರವಾಡ ಬೃಹತ್ ದೊಡ್ಡ ನಗರ, ಇದು ರಾಜ್ಯದಲ್ಲಿ 2ನೇ ನಗರ ಇದು ಹುಬ್ಬಳ್ಳಿ ಧಾರವಾಡ ನಗರ ಅಂದರೆ. ಆದರೆ ಇಲ್ಲಿ ಯಾವುದೋ ಬೇರೆ ರಾಜ್ಯದಲ್ಲಿ ಫ್ಲಾಪ್ ಆದಂಥ ಪ್ಲ್ಯಾನ್ ತೊಗೊಂಬಂದು ಇಲ್ಲಿ BRTS ಅಂತಂದು ಮಾಡಿ ಚಿಗರಿ ಬಸ್ಗಳನ್ನು ಚಲೋ ಮಾಡಿದರು 7 ವರ್ಷಗಳ ಹಿಂದೆ. ಆದರೆ ಈ ಅನುಕೂಲಕ್ಕಿಂತ ಜನರಿಗೆ ಅನಾನುಕೂಲವಾಗಿದ್ದೇ ಹೆಚ್ಚಾಗಿವೆ. ಪ್ರತಿ ಬಸ್ನಲ್ಲಿ ಒಂದು 4-5 ಕಿಲೋಮೀಟರ್ಗೆ ಒಂದು ಬಸ್ ಕೆಡೋದು, ನಿಂದ್ರೋದು, ಮತ್ತು ಇದರ ಅಮಾಯಕರ ಪ್ರಾಣ ತುಂಬ ಹೋಗಿದೆ. ಈ ಚಿಗರಿ ಆದಷ್ಟು ಬೇಗ ಹುಬ್ಬಳ್ಳಿ ಧಾರವಾಡ ಜನತೆಗೆ ನೆಮ್ಮದಿ ಕೊಡಬೇಕಂದ್ರೆ ಈ ಚಿಗರಿ ಬಸ್ಸನ್ನು ಬ್ಯಾನ್ ಮಾಡಿ ರದ್ದು ಮಾಡಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ ಹುಬ್ಬಳ್ಳಿ ಧಾರವಾಡ ನಗರ ಜನತೆಗೆ ಕೇಳ್ತೇವೆ ಸರ್. ಅಪ್ಪಣ್ಣ ಸರ್. सरकार और वॉल्वो कंपनी को इस समस्या का समाधान करने के लिए तत्काल कार्रवाई करनी चाहिए। यदि समस्या का समाधान नहीं होता तो यात्रियों और सड़क पर चलने वाले लोगों की जान जोखिम में पड़ सकती है। देश और दुनिया की बाकी तमाम खबरें देखने के लिए बने रहिए पल्स 24 न्यूज़ के साथ। नमस्कार।